ಸ್ನೇಹಿತರೆ, ನಾಳೆ ಆಚರಿಸುವಂಥ ರಾಮ ಜನ್ಮೋತ್ಸವವನ್ನು ಪೂರ್ಣ ವಿವರವಾಗಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೇನಂತ. ಶಾಸ್ತ್ರದಲ್ಲಿ ಹೇಳುವ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅತ್ಯಂತ ಶುಭ ದಿನ. ಆ ದಿನ ಯಾರು ರಾಮನನ್ನು ಪೂಜೆ ಮಾಡ್ತಾರೋ ಅವರಿಗೆ ರಾಮನ ಪ್ರತಿಜ್ಞೆಯಂತೆ ಸರ್ವತಾ ಅವರನ್ನು ರಕ್ಷಣೆಯನ್ನು ಮಾಡ್ತಾನಂತೆ. ಅದಕ್ಕೆ ಶಾಸ್ತ್ರ ಹೇಳ್ತದ, ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವೃತಂ ಮಮ ಅಂಥೇಳಿ. ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ದೇವರು ರಾಮಾವತಾರದಲ್ಲಿ ಹೇಳಿದಂಥ ಮಾತಿದು. ಯಾರು ನನ್ನನ್ನು ಶ್ರದ್ಧೆಯಿಂದ ನಿಷ್ಕಲ್ಮಸ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೋ ಅವರಿಗೆ ನಾನು ಜನ್ಮ ಜನ್ಮಾಂತರದವರೆಗೆ ಅಭಯವನ್ನು ಕೊಡ್ತೇನೆ. ಯಾರು ಜನ್ಮೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ನಾನು ಸದಾಕಾಲ ವಾಸವಾಗಿರ್ತೇನೆ ಅಂಥೇಳಿ ಸಾಕ್ಷಾತ್ ಸೀತೆಯ ಅವತಾರವಾದಂಥ ಲಕ್ಷ್ಮೀ ದೇವಿ ಹೇಳಿದ ಮಾತು ಇದು. ಈ ರೀತಿಯಾಗಿ ಅದಕ್ಕಾಗಿ ಜನ್ಮೋತ್ಸವ, ಭಗವಂತನ ಜನ್ಮೋತ್ಸವ ಆಚರಣೆ ಮಾಡೋದ್ರಿಂದ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಮನೆಯಲ್ಲಿ ಸದಾ ಇರ್ತದೆ ಅಂಥೇಳಿ. ಮಕ್ಕಳು, ಕುಟುಂಬ ಎಲ್ಲರಿಗೂ ಒಳ್ಳೆಯದಾಗ್ತದೆ, ಬಂತನ ಏಳ್ಗೆ ಆಗ್ತದೆ ಅಂಥೇಳಿ. ಅದಕ್ಕಾಗಿ ಈಗ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಆಚರಣೆಯನ್ನು ಮಾಡಿರಿ. ಮನೆಯಲ್ಲಿ ಏನಿರ್ತೀವೋ ಅದೇ ರೀತಿಯಾಗಿ ಹೆಚ್ಚಿನ ಒಂದು ಖರ್ಚು ಏನು ಹೇಳ್ಕೊಡೋದಿಲ್ಲ. ಸರಳ ಮನೆಯಲ್ಲಿ ಇದ್ದದ್ರಲ್ಲಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇನ್ನು ಮೊದಲೇದಾಗಿ ಯಾರ ಮನೆಯಲ್ಲಿ ತೊಟ್ಲ ಅದನ್ನೋ ಅವರು ತೊಟ್ಲ ಪೂಜೆಗೆ ಇಟ್ಕೊಳ್ರಿ. ಯಾರ ಮನೆಯಲ್ಲಿ ತೊಟ್ಟಿಲ್ಲ ಇಲ್ವೋ ಅವರು ಈ ರೀತಿಯಾಗಿ ರಂಗವಲ್ಲಿಯನ್ನು ತೋರಿಸ್ತೀನಿ ಬರ್ರಿ. ನೀವು ನಾ ತೊಟ್ಲ ಇಟ್ಟೇನಲ್ಲ ಆ ಸ್ಥಳದಲ್ಲಿ, ಅಂದರೆ ಒಂದು ಮನೆಯ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಅದರೊಳಗೆ ರಾಮನನ್ನು ಇಟ್ಟು ಪೂಜೆ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ರಾಮದೇವರು ಇಲ್ಲ ಅಂತಂದರೆ ಒಂದು ಸಣ್ಣ ಕೃಷ್ಣದೇವರಂತೂ ಇರ್ತದೆ, ಅದನ್ನು ಅದರೊಳಗಿಟ್ಟು ನಾ ತೋರಿಸ್ತೀನಿ ಪೂಜೆಯನ್ನು ಹೆಂಗೆ ಮಾಡೋದು ಅಂತ. ಮೊದಲು ರಂಗೋಲಿ ನೋಡ್ಕೊಂಬಿಡ್ರಿ. ಈ ರೀತಿಯಾಗಿ ಸರಳವಾಗಿ ರಂಗವಲ್ಲಿಯನ್ನು ಹಾಕಿ, ತೊಟ್ಟಿಲ ರಂಗೋಲಿಯನ್ನು ಹಾಕಿ ರಾಮದೇವ್ರನ್ನ ಇಟ್ಟು ಪೂಜೆ ಮಾಡಿರಿ. ಬಹಳ ಸರಳದ ರಂಗೋಲಿ, ಮನಸ್ಸು ಕೊಟ್ಟು ಹಾಕ್ರಿ, ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿರಿ. ನಿಮ್ಮ ಎಲ್ಲ ಕಷ್ಟಗಳು ಜೀವನದಲ್ಲಿ ಬಂದಿರುವಂಥ ಎಲ್ಲ ಕಷ್ಟಗಳಿಗೆ ದಾರಿ ತೋರಿಸ್ತಾನೆ ಭಗವಂತ. ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ. ಮಕ್ಕಳು ನಿತ್ಯವಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು. ಪ್ರಸಾದ, ನೈವೇದ್ಯ ಈ ರೀತಿಯಾಗಿ ಹಾಕಿ ನೋಡ್ರಿ. ಇದು ಕೊನೆಯಲ್ಲಿ ನಾವು ತೊಟ್ಟಿಲು ಕಟ್ಲಿಕ್ಕೆ ಅಂತ ಹೇಳಿ ಮಾಡಿರ್ತಾರಲ್ಲ ಕೊಂಡಿಗಳು, ಅವು ಕೆಳಗೆ ತೊಟ್ಲ ಇಡ್ಲಿಕ್ಕೆ ಅಂತ ಹೇಳಿ ಮಾಡಿರೋಂಥ ಸಣ್ಣ ಸಣ್ಣ ಸ್ವಲ್ಪ ಸ್ಟ್ಯಾಂಡ್ ರೂಪದಲ್ಲಿ ಮಾಡಬೇಕು. ಮಧ್ಯದಲ್ಲಿ ಶ್ರೀರಾಮದೇವರು ಇರ್ತಾರೆ ಅಂಥೇಳಿ ಶ್ರೀರಾಮ್ ಅಂಥೇಳಿ ಬರಿಬೇಕಲ್ಲಿ. ಈ ರೀತಿಯಾಗಿ ಶ್ರೀರಾಮ್ ಅಂತ ಹೇಳಿ ಮಧ್ಯದಲ್ಲಿ ನೀವು ಕನ್ನಡದಲ್ಲೇ ಬರೀಬೋದು. ಮೇಲೆ ಒಂದು ಶ್ರೀಕಾರವನ್ನು ಹಾಕಬೇಕು. ಇನ್ನು ಅಕ್ಕಪಕ್ಕದಲ್ಲಿ ನಾವು ಶಂಖಚಕ್ರವನ್ನು ಇಲ್ಲದೆ ಇರಬಾರ್ದು. ಯಾಕಂದರೆ ಎಲ್ಲಿ ವಿಷ್ಣು ಇರ್ತಾರೋ, ವಿಷ್ಣುವಿನ ಅವತಾರ ಇರ್ತದೋ ಅಲ್ಲಿ ಶಂಖಚಕ್ರ ಇರ್ತದೋ, ಎಲ್ಲಿ ಶಂಖಚಕ್ರ ಇರ್ತದೋ ಅಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರ್ತದೆ ಅಂಥೇಳಿ ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಬರ್ತದೆ. ಈ ರಂಗೋಲಿಗೆ ನೋಡ್ರಿ ಎಷ್ಟು ದೈವಿ ಕಳೆ ಬರ್ತದೆ. ಈಗ ನೀವು ಇದೆಲ್ಲ ಪೂರ್ಣ ರಂಗೋಲಿ ಆದಮೇಲೆ ನಿಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಹಾಕಿ ನಂತರ ಇದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಇದರಲ್ಲಿ ನೀವು ಕೃಷ್ಣದೇವರನ್ನ ಇಟ್ಟು ಪೂಜೆಯನ್ನು ಮಾಡ್ಬೋದು. ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಇದರೊಳಗೆ ವಿಷ್ಣು ದೇವರನ್ನ ಆಹ್ವಾನ ಮಾಡಿಕೊಂಡ್ರೆ ಸಾಕು. ಈ ರಂಗೋಲಿಯನ್ನು ಅಲ್ಲಿ ಮೇಲೆ ನಮ್ಮ ಮನೆಯೊಳಗೆ ಏನು ತೊಟ್ಲ ಇಟ್ಟೇನಲ್ಲ ಅಲ್ಲಿ ನೀವು ರಂಗೋಲಿಯನ್ನು ಹಾಕಿ ಪೂಜೆ ಮಾಡಿರಿ. ಪೂಜೆಗೆ ಏನೇನು ತಯಾರಿ ಬೇಕು ಅಂದರೆ ತಾಂಬೂಲ, ದಕ್ಷಿಣೆಯನ್ನು ಇಟ್ಕೊಳ್ಬೇಕು, ಕೃಷ್ಣದೇವರು ಇಟ್ಬೇಕು. ನಿಮ್ಮ ಮನೆಯಲ್ಲಿ ರಾಮದೇವರಿದ್ದರೆ ರಾಮದೇವರು ಇಟ್ಕೊಳ್ರಿ. ಅಕಸ್ಮಾತ್ ಇಲ್ಲ ಅಂದರೆ ಕೃಷ್ಣದೇವರನ್ನು ಇಟ್ಕೊಂಡು, ಯಾಕಂದರೆ ನಾನು ಈಗ ನಿಮಗೆ ಡೆಮೋ ತೋರಿಸ್ಲಿಕ್ಕತ್ತೀನಿ. ರಾಮದೇವರು ಒಳಗೆ ಮಳೆಯಲ್ಲಿ ಇಡಬೇಕಾದ್ರೆ ಕೃಷ್ಣದೇವ್ರನ್ನ ಇಟ್ಟು ತೋರಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ರಾಮದೇವರಿದ್ದರೆ ರಾಮದೇವರು ಇಡ್ರಿ, ಇಲ್ಲ ಅಂದರೆ ಕೃಷ್ಣದೇವರಿದ್ದರೂ ಕೃಷ್ಣದೇವರನ್ನ ಇಡ್ಬೋದು. ಈ ಕೃಷ್ಣದೇವರನ್ನ ಇಡಲಿಕ್ಕೆ ಒಂದು ಸಣ್ಣ ಬಟ್ಲೆ ಇದ್ದರೆ ಬಟ್ಲದಲ್ಲಿ ಅಥವಾ ತಟ್ಟೆಯಲ್ಲಿ ಹಾಕಿಟ್ಕೊಳ್ರಿ. ಇನ್ನು ಗೆಜ್ಜೆ ವಸ್ತ್ರ 3 ಗೆಜ್ಜೆ ವಸ್ತ್ರ ಬೇಕು. ಗಣಪತಿಗೆ 1 ಗೆಜ್ಜೆ ವಸ್ತ್ರ ಒಟ್ಟು ಬೇಕು. ಗೆಜ್ಜೆ ವಸ್ತ್ರ 16 + 2 ಗೆಜ್ಜೆ ವಸ್ತ್ರ ಆದರೆ ಸಾಕು. ಈ ರೀತಿಯಾಗಿ 3 ಗೆಜ್ಜೆ ವಸ್ತ್ರ, 1 ಗಣಪತಿಗೆ ಗೆಜ್ಜೆ ವಸ್ತ್ರ, ಒಟ್ಟು 4 ಗೆಜ್ಜೆ ವಸ್ತ್ರನ ಇಟ್ಕೊಳ್ಬೇಕು. ಮತ್ತು
ತೊಟ್ಟಿಲು ಇರಬೇಕು. ಅಕಸ್ಮಾತ್ ತೊಟ್ಟಿಲಿಲ್ಲ ಅಂದರೆ ಈಗಾಗಲೇ ರಂಗೋಲಿ ತೋರಿಸ್ಕೊಟ್ಟಿನಿ, ಆ ರಂಗೋಲಿಯನ್ನು ಸಹ ನೀವು ಹಾಕಿ ಪೂಜೆಯನ್ನು ಮಾಡ್ಬೋದು. ಈ ತೊಟ್ಲನ್ನು ಮೊದಲು ಅಲಂಕಾರ ನಿಮ್ಗೆ ಯಾವ ರೀತಿ ಬೇಕೋ ಅಲಂಕಾರ ಹೂ ಎಲ್ಲ ಹಾಕಿ ಇಟ್ಕೊಂಡು ಬಿಡಬೇಕು. ಇನ್ನು ಕಲಶಕ್ಕೆ ನೀರು ಬೇಕು, ಅಂದರೆ ದೇವರ ಪೂಜೆಗೆ ಕಲಶ ಇಟ್ಕೊಳ್ಬೇಕಾಗ್ತದಲ್ಲ, ಅದಕ್ಕೆ ಒಂದು ಪೂಜೆಗೆ ನೀರು ತುಂಬಿಟ್ಕೊಳ್ರಿ, ಒಂದು ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು, ಆರತಿ ಬೇಕು, ಧೂಪ ದೀಪ ಎಲ್ಲ ಬೇಕು, ನೈವೇದ್ಯಕ್ಕೆ ಕೋಸಂಬರಿ ಪಾನಕ ಬೇಕು, ರಾಮನ ಲಾಡು ಈಗಾಗಲೇ ತೋರಿಸ್ಕೊಟ್ಟಿನಿ, ರಾಮನ ಉಂಡೆಯನ್ನು ಮಾಡಿ ಇಟ್ಕೊಳ್ಬೇಕು. ಇನ್ನು ಗಣಪತಿ ವಿಗ್ರಹ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟವನ್ನು ಸಹ ಇಟ್ಕೊಳ್ಬಹುದು. ಇನ್ನು ನೀವು ಕೂಡಲಿಕ್ಕೆ ಒಂದು ಆಸನವನ್ನು ಹಾಕ್ಕೊಂಡು ಕೂತ್ಕೊಳ್ಬೇಕು, ಅಂದರೆ ನೆಲದ ಮೇಲೆ ಕೂತ್ಕೊಳ್ಬಾರ್ದು, ಅದಕ್ಕಾಗಿ ಆಸನವನ್ನು ಹಾಕ್ಕೊಂಡು ಅಪವಿತ್ರ ಪವಿತ್ರೋ ವಾ ಸರ್ವತ್ಸಾಂಗತೋಪಿ ವಾ ಸ್ಮರೆತ್ ಪುಂಡರೀಕಾಕ್ಷಂ ಸ್ವಾಹಾಭ್ಯಂತರ ಶುಚಿ ಅಂಥೇಳಿ ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿ ನೀವು ಕುಳಿತುಕೊಂಡು ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು, ಅಂದರೆ ಆತ್ಮಶುದ್ಧಿಯನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮೊದಲೇದಾಗಿ ದೇವರ ಕಟ್ಟೆಯ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೋಬೇಕು. ದೇವರ ಕಟ್ಟೆಯನ್ನು ಸ್ವಚ್ಛವಾಗಿ ಒಂದು ಅರಿಶಿನ ನೀರಿನಿಂದ ಒರೆಸ್ಕೊಳ್ಬೇಕು, ಶುದ್ಧೋದಕ ಮಾಡಿಕೊಳ್ಬೇಕು. ನಂತರ ರಂಗವಲ್ಲಿಯನ್ನೆಲ್ಲ ಹಾಕ್ಕೊಂಡು ಶಂಖ ಚಕ್ರ ಪದ್ಮವನ್ನು ಹಾಕಿ ಈ ರೀತಿಯಾಗಿ ಇಟ್ಕೊಳ್ಬೇಕು. ನಂತರ ರಾಮದೇವರ ಫೋಟೋವನ್ನು ಅಲ್ಲಿ ಜೋಡಿಸಿ ಅರಿಶಿನ ಕುಂಕುಮ ಅಕ್ಷತೆ ಗಂಧವನ್ನೆಲ್ಲ ಇರಿಸಿ ಬಲಭಾಗದಲ್ಲಿ ಗಣಪತಿಯನ್ನು ಇಟ್ಕೊಳ್ಬೇಕು. 4 ದೀಪ 8 ದೀಪ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನು ಹಚ್ಚಿ ಸಂತೋಷದಿಂದ ಜನ್ಮೋತ್ಸವ ಆಚರಣೆ ಇರ್ತದೆ. ಅದಕ್ಕಾಗಿ ನಂತರ ಪೂಜಾ ಸಾಮಗ್ರಿಗಳನ್ನೆಲ್ಲ ಮುಂದೆ ಜೋಡಿಸಿ ಇಟ್ಕೊಳ್ಬೇಕು. ಇಟ್ಕೊಂಡು ಆಸನ ಹಾಕಿ ಕೂತ್ಕೊಂಡು ಈಗ ತೊಟ್ಲನ್ನು ಆ ಮಣೆ ಮೇಲೆ ಇಟ್ಕೊಳ್ಬೇಕು. ತೊಟ್ಲಲ್ಲಿ ಕೃಷ್ಣದೇವ್ರನ್ನ ಇಡಬೇಡ್ರಿ, ಮುಂದೆ ಇಟ್ಕೋಬೇಕಾಗ್ತದೆ. ಅದಕ್ಕೆ ಸಂಕಲ್ಪ ಇರ್ತದೆ, ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದೆ. ಒಂದು ಕೃಷ್ಣದೇವ್ರನ್ನ ಒಂದು ತಟ್ಟೆಯಲ್ಲಿ ಹಾಕಿ ಮುಂದಿಟ್ಕೊಳ್ರಿ, ಕಲಶ ಪೂಜೆ ಮಾಡ್ಕೊಳ್ರಿ. ನಂತರ ಸಂಕಲ್ಪ ಇರ್ತದೆ, ಮೊದಲು ಸಂಕಲ್ಪ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ, ಬರೆದು ಹಾಕೋದಿಲ್ಲ. ಈ ಸಂಕಲ್ಪಕ್ಕೆ ಬಹಳನೇ ಮಹತ್ವ ಇರ್ತದೆ, ನೀವು ಹೇಳಬೇಡ್ರಿ, ಕೇಳಿದ್ರಿ ಸಾಕು. ಮಮ ಇಹ ಜನ್ಮನಿ ಜನ್ಮಜನ್ಮೇಶು ಬಾಲ್ಯ ಯೌವನ ವಾರ್ಧಾಕ್ಯಾದ್ಯವಸ್ಥಾಸು ಜ್ಞಾನತೋ ವಾ ಅಜ್ಞಾನತೋ ವಾ ಮನೋವಾಕ್ಕಾಯ ಕರ್ಮಭಿಃ ಕೃತ ಸರ್ವಪಾಪ ನಿವೃತ್ತ್ಯರ್ಥಂ ಮಮ ಉಪಾತ್ತ ದುರ್ತಕ್ಷಯಾರ್ಥಂ ದುಷ್ಕರ್ಮರೂಪತ್ವೇನ ಪ್ರಾಪ್ತ ದುಃಖರೂಪಕ ಸಂಭಾವಿತ ಪಾಪ ನಿವೃತ್ತಿ ದ್ವಾರ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಭಕ್ತಿ ಜ್ಞಾನ ವೈರಾಗ್ಯ ಫಲಾವಾಪ್ತ್ಯರ್ಥಂ ನಿರಂತರಂ ಶ್ರೀರಾಮಚಂದ್ರ ಪಾದಾರವಿಂದಯೋ ಮಯಾ ಸಮಾಚರಿತ ಶ್ರೀರಾಮಚಂದ್ರ ಸಹಿತ ಶ್ರೀರಾಮಚಂದ್ರ ಪಂಚಾಯತನ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಸಂಭಾವಿತ ನಿಯಮೇನ ಯಥಾ ಸಂಭದ್ಭಿಃ ಉಪಚಾರೈಃ ಶ್ರೀರಾಮಚಂದ್ರಸ್ವಾಮಿನಃ ಕಲ್ಪೋಕ್ತ ಪ್ರಕಾರೇಣ ಚೈತ್ರ ಶುಕ್ಲ ನವಮಿ ಪ್ರಯುಕ್ತ ಶ್ರೀರಾಮದೇವತಾ ಜನ್ಮೋತ್ಸವ ವೃತಮಹಂ ಕರಿಷ್ಯೆ. ಶ್ರೀ ರಾಮಚಂದ್ರದೇವತಾಭ್ಯರ್ಮಃ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಾದೌ ಶ್ರೀ ಗಣಪತಿ ಪೂಜಾಂ ಚ ಕರಿಷ್ಯೆ ಅಂಥೇಳಿ ನೀರು ಹಾಕ್ಕೊಂಡು ಬಿಡಬೇಕು. ನಂತರ ಪ್ರಥಮ ಪೂಜೆ ಗಣಪತಿಗೆ ಗಣಪತಿ ಪೂಜೆಯನ್ನು ಧ್ಯಾನ ಸಹಿತ ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಗಣಪತಿಗೆ ಆಹ್ವಾನ ಇರ್ತದೆ, ಆಸನ ಇರ್ತದೆ, ಎಲ್ಲವನ್ನ ಮಾಡಿ ಮತ್ತು ಕೊಬ್ಬರಿ ಬೆಲ್ಲ ಅಥವಾ ಖರ್ಜೂರ ನೈವೇದ್ಯ, ಬೆಲ್ಲ ನೈವೇದ್ಯ ನಿಮ್ಗೇನು ಸಾಧ್ಯನೋ ಆ ಗಣಪತಿಗೆ ನೈವೇದ್ಯವನ್ನು ತೋರಿಸ್ಬೇಕು. ಗಣಪತಿ ಪೂಜೆ ಇಲ್ಲದೆ ಮಾಡಿದಂಥ ಯಾವುದೇ ವ್ರತಗಳು ನಮಗೆ ಫಲವನ್ನು ಕೊಡುವುದಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಗಣಪತಿ ಪೂಜೆಯನ್ನು ಮಾಡಿ ಇವತ್ತಿನ ವ್ರತಕ್ಕೆ ನನಗೆ ಪೂರ್ಣ ಫಲವನ್ನು ಕೊಡು, ರಾಮನಿಗೆ ಈ ಪೂಜೆ ಮುಟ್ಲಿ ಅಂತ ಬೇಡ್ಕೊಳ್ಬೇಕು. ಮೊದಲು ರಾಮದೇವರನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು. ತೊಟ್ಲಲ್ಲೇ ಮೊದಲು ಕೂಡಿಸ್ಬಾರ್ದು ಅವರನ್ನು. ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮೊದಲು ಪೂಜೆ ಷೋಡಶೋಪಚಾರ ಪೂಜೆ ಎಲ್ಲ ಮುಗಿದ ಮೇಲೆ ಅವರನ್ನು ತೊಟ್ಲಲ್ಲಿ ಕೂಡಿಸ್ಬೇಕು. ಮೊದಲು ಭಗವಂತನನ್ನು ಧ್ಯಾನವನ್ನು ಮಾಡಿಕೊಳ್ಬೇಕು. ಕೈ ಮುಗಿದು ಹೇಳಬೇಕು, ಕೋಮಲಾಂಗ ವಿಶಾಲಾಕ್ಷಂ ಇಂದ್ರನೀಲ ಸ್ಮಪ್ರಭಂ ದಕ್ಷಿಣಾಂಗೆ ದಶರಥಂ ಪತ್ರಾಪೇಕ್ಷಣ ತತ್ಪರಂ ಪೃಷ್ಠತೋ ಲಕ್ಷ್ಮಣಂ ದೇವಂ ಸಚ್ಛತ್ರಂ ಕನಕಪ್ರಭಂ ಪಾರ್ಶ್ವೇ ಭರತಶತ್ರುಘ್ನ ಚಾಮರ ವ್ಯಜನಾನ್ವಿತೌ ಅತ್ಯಗ್ರೌ ಹನುಮಂತಂ ರಾಮಾನುಗ್ರಹಕಾಂಕ್ಷಿಣಂ.
ಇತಿ ಧ್ಯಾನಂ ಸಮರ್ಪಯಾಮಿ. ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸ್ವಾಮಿನ್ ಸರ್ವಜಗನ್ನಾಥ ಯೋತ್ ಪೂಜವಸಾನ್ಗಂ ತಾವತ್ವಂ ಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಶ್ರೀರಾಮಚಂದ್ರ ದೇವತಾಭಿನ್ಮ ಆಹ್ವಾನಾರ್ಥ್ಯಕ್ಷಂ ಸಮರ್ಪಯಾಮಿ ಆಸನಾರ್ಥ್ಯಕ್ಷಂ ಸಮರ್ಪಯಾಮಿ ಅಂಥೇಳಿ ಆ ಕಲಶದ ನೀರಿನಿಂದ ಪಾದಯೋಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಒಂದು ಹೂವನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಪಾದಯೋಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ, ಸ್ನಾನಂ ಸಮರ್ಪಯಾಮಿ ಅಂಥೇಳಿ ನಂತರ ಪಂಚಾಮೃತ ಸ್ನಾನವನ್ನು ಮಾಡಿಟ್ಕೊಂಡಿರಬೇಕು. ಪ್ರೋಕ್ಷಣೆಯನ್ನು ಮಾಡಿದರೆ ಸಾಕು. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಅಂದಮೇಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಮತ್ತೊಂದು ಸಲ ಹೂವಿನಿಂದ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅದಾದಮೇಲೆ ಈಗ ಶ್ರೀರಾಮದೇವರನ್ನು ಒರೆಸಿ ತೊಟ್ಲಲ್ಲಿ ಕೂಡಿಸ್ಬೇಕು. ಆಮೇಲೆ ಷೋಡಶೋಪಚಾರ ಅಂದರೆ ಎಲ್ಲ ರೀತಿಯ ಅಲಂಕಾರ, ಪೂಜೆಯನ್ನು, ಗೆಜ್ಜೆ ವಸ್ತ್ರ ಇರಿಸೋದು, ಹೂ ಇರಿಸೋದು, ಅಷ್ಟೋತ್ತರ ಹೇಳೋದು ಆಮೇಲೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ತಟ್ಟೆಯಲ್ಲಿಯೇ ಇಟ್ಕೊಂಡು ಎಲ್ಲ ಪೂಜೆ ಮಾಡಿ ನಂತರ ತೊಟ್ಲಲ್ಲಿ ಇಟ್ಕೋತಾರೆ. ಆ ರೀತಿ ನಾವು ಪೂಜೆ ಆದಮೇಲೆ ದೇವರನ್ನು ಎತ್ತಬಾರದು ಅಂಥೇಳಿ ಈ ರೀತಿಯಾಗಿ ರಾಮದೇವರನ್ನು ಸ್ವಚ್ಛ ಒರೆಸಿ ತೊಟ್ಲಲ್ಲಿ ಕೂಡಿಸ್ಬೇಕು. ನಂತರ ಈಗ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ತಪ್ತ ಕಾಂಚನ ಸಂಕಾಶಂ ಪೀತಾಂಬರಧರಂ ಹರೇಃ ಸಂಗ್ರಹಾಣ ಜಗನ್ನಾಥ ರಾಮಚಂದ್ರ ನಮೋಸ್ತುತೆ. ಶ್ರೀರಾಮಚಂದ್ರಯುತಾಭ್ಯೋ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಗಂಧ ಅಷ್ಟಗಂಧವನ್ನು ಇರಿಸಬೇಕು. ಗಂಧಂ ಸಮರ್ಪಯಾಮಿ, ಹರಿದ್ರಾಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ನಾನಾ ಪರಿಮಳ ದ್ರವ್ಯಾಣಿಂ ಸಮರ್ಪಯಾಮಿ, ನಾನಾ ಪರಿಮಳ ಪತ್ರ ಪುಷ್ಪಾಣಿಂ ಅಂಥೇಳಿ ಎಲ್ಲ ಥರದ ಹೂಗಳನ್ನು ಏರಿಸಬೇಕು. ಅಷ್ಟೋತ್ತರವನ್ನು ಹೇಳ್ತಾ ತುಳಸಿಯನ್ನು ಏರಿಸಬೇಕು, ಹೂಗಳನ್ನು ಏರಿಸಬೇಕು, ಪರಿಮಳ ಪತ್ರ ಪುಷ್ಪಗಳನ್ನು ಏರಿಸಬೇಕು. ಈ ವಿಡಿಯೋ ಕೆಳಗೆ ರಾಮ ಅಷ್ಟೋತ್ತರ ಹಾಕಿರ್ತೀನಿ, ಹೇಳಿ ಏರಿಸ್ರಿ. ವಸ್ತ್ರ ಮತ್ತು ಯಾರ ಮನೆಯಲ್ಲಿ ಜನಿವಾರ ಹಾಕೋ ಪದ್ಧತಿ ಅದ ಜನಿವಾರ ಹಾಕ್ರಿ. ಅದಲ್ಲದೆ ಗೆಜ್ಜೆ ವಸ್ತ್ರ, ಯಜ್ಞೋಪವೀತ ಮತ್ತು ಗಂಧ, ಅಕ್ಷತೆ, ಹರಿದ್ರ, ಕುಂಕುಮ. ಯಾಕಂದರೆ ನಾರಾಯಣ ಸನ್ನಿಧಾನದಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕೆ ಶ್ರೀರಾಮಚಂದ್ರ ಇದ್ದರೂ ಸಹ ಆತನಿಗೂ ಕೂಡ ಹರಿದ್ರ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಬೇಕು. ಈ ರೀತಿಯಾಗಿ ಎಲ್ಲ ರೀತಿಯಿಂದ ನೀವು ತೊಟ್ಟಿಲನ್ನು ಅಲಂಕಾರಿಕವಾಗಿ ಮಾಡಿ ನಂತರ ಧೂಪ, ದೀಪ, ನೈವೇದ್ಯಕ್ಕೆ ಪಾನಕ, ಕೋಸಂಬರಿ, ರಾಮನ ಲಾಡು ಅದೆಲ್ಲ ತೋರಿಸೀನಿ, ಹಣ್ಣು ಇವನ್ನೆಲ್ಲವನ್ನು ನೈವೇದ್ಯ ಮಾಡಬೇಕು. ಅಂದರೆ ಪಾನಕ, ಅವನಿಗೆ ಪಾನಕ ಕೋಸಂಬರಿ ಅಂದರೆ ಬಹಳನೇ ಇಷ್ಟ ಇತ್ತಂತೆ. ಅದಕ್ಕಾಗಿ ಪಾನಕ, ಕೋಸಂಬರಿ, ರಾಮನ ಲಾಡು ತೋರಿಸ್ಕೊಟ್ಟೇನಿ, ಅದನ್ನು ನೈವೇದ್ಯ ಮಾಡಬೇಕು. ಹಣ್ಣು, ಹಾಲು, ಸಕ್ಕರೆ ಎಲ್ಲವನ್ನು ನೈವೇದ್ಯ ಮಾಡಬೇಕು. ತಾಂಬೂಲ, ದಕ್ಷಿಣೆಯನ್ನು ನೈವೇದ್ಯ ತೋರಿಸ್ಬೇಕು. ಅದಾದಮೇಲೆ ರಾಮಚಂದ್ರ ದೇವರಿಗೆ ಆರತಿಯನ್ನು ಮಾಡಬೇಕು. ಒಂದು ನುಡಿ ಹೇಳ್ತೇನೆ ನೋಡ್ರಿ. ಆರುತೆ ಬೆಳಗಿರೆ ಮಹಾರಮಣಗವರ ನಾರಿಯರು ಪರಮಾದರದಿ ಸಾರುತ ಹರಿಗುಣ ಬೀರುತ ಮುದವರು ಸರಸಿ ಜನಯನಗೆ ಹರುಷದಲ್ಲಿ. ಆರುತೆ ಬೆಳಗಿರೆ ಮಹಾರಮಣಗವರ ನಾರಿಯರು ಪರಮಾದರದಿ ಸುಂದರ ವಾಮನನಿಂದ ಭಾರ್ಗವಗೆ ರಂಬೆ ಅಹಲ್ಯಾವುದ್ಧಾರಕಗೆ ಸುಂದರ ಗೋಪಿ ನಂದದಿ ಕುಣಿಯುವ ರಂಗನಿಗೆ ಗೋಪಿ ಕಂದನಿಗೆ. ಆರುತೆ ಬೆಳಗಿರಿ ಮಹಾರಮಣಗವರ ನಾರಿಯರು ಪರಮಾದರದಿ. ಇದಾದ್ಮೇಲೆ ಪ್ರದಕ್ಷಿಣ ನಮಸ್ಕಾರ ಹಾಕಬೇಕು. ಒಂದು ವಿಶೇಷವಾದ ಶ್ಲೋಕದ ಜೊತೆಗೆ ತಪ್ಪದೇ ನಾಳಿನ ದಿವಸ ರಾಮಚಂದ್ರ ದೇವರಿಗೆ ಅರ್ಘ್ಯವನ್ನು ಕೊಡಲಿಕ್ಕೆ ಮರೀಲಿಕ್ಕೆ ಹೋಗಬೇಡ್ರಿ. ಅರ್ಘ್ಯ ಮಂತ್ರವನ್ನು ಮತ್ತು ವಿಶೇಷವಾದ ಶ್ಲೋಕವನ್ನು ಎರಡೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ. ಇನ್ನು ಪಾನಕ ಹೆಂಗೆ ಮಾಡಬೇಕು ತೋರಿಸ್ಕೊಟ್ಟೇನಿ, ಮತ್ತು ಕೋಸಂಬರಿ ಹೆಂಗೆ ಮಾಡಬೇಕು ತೋರಿಸ್ಕೊಟ್ಟೇನಿ, ಉಂಡೆ ಹೆಂಗೆ ಮಾಡಬೇಕು ಅದನ್ನು ಕೂಡ ತೋರಿಸ್ಕೊಟ್ಟೇನಿ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ವಿಡಿಯೋ ಕೆಳಗೆ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡ್ಬೋದು. ಇನ್ನೊಂದು ವಿಷಯ ಅಂದರೆ ಮುಟ್ಟಾದವರು ನಾ ಮಾಡ್ಬೋದಾ 4ನೇ ದಿವಸ ಅಂತ ಬಹಳ ಜನ ಕೇಳ್ತೀರಿ. ಅವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಕೇಳಲಿಕ್ಕೆ ಹೋಗಬೇಡ್ರಿ. ಮುಟ್ಟಾದವರಾಗಲಿ 4ನೇ ದಿವಸ ಇದ್ದವರಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.